ಅಜ್ಞಾನದಿಂದ ಸುಜ್ಞಾನದೆಡೆಗೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಈಶಾ ಫೌಂಡೇಶನ್ನ ಸದ್ಗುರು ಜಗ್ಗಿ ವಾಸುದೇವ್ ಸಾಕಷ್ಟು ಮಾತಾಡಿದ್ದಾರೆ. ಮೈಸೂರಲ್ಲಿ ಹುಟ್ಟಿ ಅಲ್ಲಿಂದ ಅವರು ಬೆಳೆದು ಬಂದಂಥ ಬಗ್ಗೆ ಬನ್ನಿ ಮತ್ತೆ ನಾನು ಸದ್ಗುರು ಜೊತೆಗೆ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀನಿ. ತಾವು ಹೇಳ್ತಾ ಇದ್ರಿ ಮೈಸೂರಿನಲ್ಲಿ ತಾವು ಬೆಳೆದಂಥ ಬಗ್ಗೆ, ಶಾಲೆಯಲ್ಲಾದಂಥ ಎಲ್ಲ ಪ್ರಕರಣಗಳನ್ನು ಹೇಳ್ತಾ ಇದ್ರಿ. ತಾವು ಯಾವ್ಯಾವ ರೀತಿ ತಾವು ಬೆಳೆದಿರುವಂಥ ರೀತಿ ಯಾವ ರೀತಿ ಏನು ಇತ್ತು ಅಂತ. ಇಲ್ಲಿ ಬಹಳ ಆಶ್ಚರ್ಯ ಸಂಗತಿ ಅಂತಂದರೆ ತಾವು ಕೂಡ ನೋಡ್ತಾ ಇದ್ರಿ ಇವತ್ತಿನ ಸಮಾಜ ಎದುರಿಸ್ತಿರುವಂಥ ಸಮಸ್ಯೆಗಳು. ಭ್ರಷ್ಟಾಚಾರ ಅನ್ನುವಂಥದ್ದು ತಾಂಡವಾಡ್ತಾ ಇದೆ ಈಗ ಜಗತ್ತಿನಲ್ಲಿ, ಅದರಲ್ಲೂ ಭಾರತದಲ್ಲಂತೂ ಅದರದ್ದು ಬಿದಿ ಮೀರಿ ಹೋಗ್ಬಿಟ್ಟಿದೆ. ಮೊನ್ನೆ ಆದಂಥ ಹೋರಾಟವನ್ನು ತಾವು ನೋಡಿದ್ರೆ ಭ್ರಷ್ಟಾಚಾರದ ವಿರುದ್ಧ ಜನಕ್ಕೆ ಬಹಳ ಬೇಸರ ಆಗಿದೆ, ಜನಕ್ಕೊಂದು ಲೆಕ್ಕದಲ್ಲಿ ರೇಜ್ಗೆ ಬಂದಿದೆ ಜನಗಳಿಗೆ. ಇದೆಲ್ಲದೂ ಕೂಡ ಗೊತ್ತಾಗುತ್ತೆ. ಭ್ರಷ್ಟಾಚಾರಕ್ಕೆ ಏನಾದರೂ ಒಂದು ಉತ್ತರ ಇದೆಯಾ ನಮ್ಮ ಸಂಸ್ಕೃತಿನಲ್ಲಿ? ಈ ಭ್ರಷ್ಟಾಚಾರ ಅನ್ನೋದು ಒಂದು ನಿರಂಕುಶವಾಗಿ ಇದ್ದ ಒಂದು ಸಮೂಹ ಈಗ ಈ ಜನನಾಯಕಕ್ಕೆ ನಾವು ಹೋಗಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಈ ಒಂದು ಸಮಯದಲ್ಲಿ ನಾವೇನು ತಿಳ್ಕೊಬೇಕಂದ್ರೆ, ಇವರು ಭ್ರಷ್ಟಾಚಾರ ಮಾಡೋರು, ಇವರಿಲ್ಲ, ಹೀಗಿಲ್ಲ. ಸುಮಾರು 90% ಭ್ರಷ್ಟಾಚಾರನೇ ಎಲ್ಲ ರಂಗಗಳನ್ನು. ಏಕೆಂದರೆ ಬಹಳ ಜನಕ್ಕೆ ಇದು ಭ್ರಷ್ಟಾಚಾರ ಅನ್ನೋದು ಕೂಡ ಅವ್ರಿಗೆ ಅರ್ಥ ಆಗಲಿಲ್ಲ. ಈಗ ನೀವೇ ಚೀಫ್ ಮಿನಿಸ್ಟರ್ ಆದರೆ ಅಂತ ಇಟ್ಕೊಳ್ಳಿ, ನಿಮ್ಮ ಕುಟುಂಬ, ನಿಮ್ಮ ಬಂಧುಗಳು, ನಿಮ್ಮ ಸಂಬಂಧಿಕರು ಎಲ್ಲ ಏನು ತಿಳ್ಕೊತಾರೆ ಅಂದರೆ, ಭರದ್ವಾಜು ಚೀಫ್ ಮಿನಿಸ್ಟರ್ ಆಗೋದಾ, ಹಾಗಾದರೆ ನಮಗೆಲ್ಲ ಏನೋ ಒಂದು ಸಿಗುತ್ತೆ ಅಂತ ತಿಳ್ಕೊತಾರೆ. ನೀವು ಚೀಫ್ ಮಿನಿಸ್ಟರ್ ಆಗಿ ನಾನು ಮಾಡೋದಿಲ್ಲ, ನಾನು ಭ್ರಷ್ಟಾಚಾರ ಮಾಡೋಲ್ಲ, ನಾನು ದೇಶಕ್ಕಾಗಿ ನಾನೇನೋ ಚೆನ್ನಾಗಿ ಮಾಡ್ತೀನಿ ಅಂದರೆ ಅವರೇನು ತಿಳ್ಕೊತಾರೆ ಅಂದರೆ, ನಾನು ಎಷ್ಟು ಕಷ್ಟಪಟ್ಟು ಬೆಳೆಸಿದ್ವಿ, ನಾವೇನೇನು ಮಾಡಿದ್ವಿ ಅವನಿಗೆ ನೋಡಿದ್ಯಾ ಅವನು. ನಿಜ. ಏಕೆಂದರೆ ಅವ್ರ ಮನಸ್ಸಲ್ಲಿ ಇದು ಭ್ರಷ್ಟಾಚಾರ ಅನ್ನೋದೇ ಅವ್ರಿಗೆ ಅರ್ಥ ಆಗಲಿಲ್ಲ. ಏಕೆಂದರೆ ಅವ್ರಿನ್ನೂ ನಿರಂಕುಶವಾಗಿ ನಡೆಯೋ ಒಂದು ಅಧಿಕಾರ ಮನನಿಲಯ ಮನಸ್ಸು ಹೇಗಿದೆಯೋ ಅದೇ ಮನಸ್ಸಿನಲ್ಲಿದ್ದಾರೆ. ಈಗ ಒಂದು ಜನನಾಯಕ ಬಂದಿದೆ, ಇದರಲ್ಲಿ ಒಂದು ವ್ಯತ್ಯಾಸವಾದ ಒಂದು ರೆಸ್ಪಾನ್ಸಿಬಿಲಿಟಿ ನಮಗೆ ಇದೆ ಅನ್ನೋದು ಅವ್ರಿಗಿನ್ನ ಅರ್ಥ ಆಗಿಲ್ಲ. ಮತ್ತೊಂದು ಕಾನೂನು ತೊಗೊಂಬಂದು ಇದು ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆ ನಾವು ಒಂದು ವಿದ್ಯಾಭ್ಯಾಸ ಬೇಕು. ಜನನಾಯಕ ಅಂದರೆ ಏನು, ಪ್ರತಿಯೊಬ್ಬ ನಾಗರಿಕನಿಗೂ ಅವನಿಗಿರೋ ಜವಾಬ್ದಾರಿ ಏನು, ಅವನಿಗಿರೋ ಹಕ್ಕು ಏನು ಅನ್ನೋದು ತಿಳಿಪಡಿಸಬೇಕು. ಅದು ನಾವು ಮಾಡೇ ಇಲ್ಲ, ಆ ಕೆಲಸ ಮಾಡಿಲ್ಲ ನಾವು. ಅಂದರೆ ಎಲ್ಲ ಒಂದು ಕಡೆಗೆ ಚಿಕ್ಕಂದಿಂದಲೂ ಕೂಡ ಬರಬೇಕು, ಸಣ್ಣ ಕ್ಲಾಸಲ್ಲಿ ಓದ್ತಿರ್ಬೇಕಾದ್ರಿಂದ ಬರಬೇಕು. ಹೌದು, ಬರಬೇಕು. ಜನನಾಯಕ ಅಂದರೆ ಏನು ಅನ್ನೋದು ಅವ್ನಿಗೆ ಗೊತ್ತಾಗಲಿಲ್ಲ. ನಾನೇ ನಾಯಕ ಅನ್ನೋದು ಅವ್ನಿಗೆ ಗೊತ್ತಾಗಲಿಲ್ಲ. ಇದು ನಾನೇ ನಾಯಕ, ನಾನು ನಿರ್ವಹಿಸಿರೋ ಕೆಲಸ ಮಾಡಲಿಕ್ಕೆ, ಕಾರ್ಯ ಮಾಡಲಿಕ್ಕಾಗ ಅವ್ರು ಇದ್ದಾರೆ ಅನ್ನೋದು ಇವನಿಗೆ ಅಲ್ಲ ಅದನ್ನು ತುಂಬೋದು ಹೇಗೆ? ಅದಕ್ಕೆ ವಿದ್ಯಾಭ್ಯಾಸ. ಇಟ್ ವಿಲ್ ನಾಟ್ ಹ್ಯಾಪನ್ ವಿತ್ ಎನ್ಫೋರ್ಸ್ಮೆಂಟ್, ಇಟ್ ವಿಲ್ ಓನ್ಲಿ ಹ್ಯಾಪನ್ ವಿತ್ ಎಜುಕೇಷನ್. ಓಕೆ. ಆದರೆ ಈಗ ಒಂದು ಮುಖ್ಯವಾದ ಇದೇನೆಂದರೆ, ನಮಗೆ ಆರ್ಥಿಕವಾಗಿ ನಮ್ಮ ದೇಶಕ್ಕೆ ಈಗ ಒಂದು ದೊಡ್ಡ ಒಂದು ಆಪರ್ಚುನಿಟಿ ನಮ್ಮ ಮುಂದೆ ಕೂತ್ಕೊಂಡಿದೆ. ಈ ಎಕನಾಮಿಕ್ ಆಪರ್ಚುನಿಟಿ ಅಂದರೆ ನನ್ನ ಮನಸ್ಸಿನಲ್ಲಿ ಇದು ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗೋದು, ಇಲ್ಲೇ ರಸ್ತೆಯಲ್ಲಿ ಮರ್ಸಿಡೀಸ್ ಬೆಂಜ್ ಕಾರ್ ಹೋಗೋದು, ಇಲ್ಲೇ ಶಾಪಿಂಗ್ ಮಾಲ್ ಬರುತ್ತೋ, ಇಲ್ಲೇ ಮಲ್ಟಿಪ್ಲೆಕ್ಸ್ ಬರುತ್ತೆ, ಇದು ಬಗ್ಗೆ ಇಲ್ಲ. ಸುಮಾರು ಒಂದು 40 ಕೋಟಿ ಜನ ನಮ್ಮ ದೇಶದಲ್ಲಿ ಇನ್ನೂ ಸರಿಯಾಗಿ ಊಟ ಮಾಡಲಿಕ್ಕೆ ಇಲ್ಲ. ಈ ಒಂದು ಸ್ಥಿತಿ ಈಗ ಹೊಸದಲ್ಲ ನಮಗೆ ಈಗ ಒಂದು 8-10 ತಲೆಮಾರೆಯಿಂದ ಹೀಗೆ ನಮಗೆ ನಡ್ಕೊಂಡು ಬಂದಿದೆ. ಈಗ ಈ ಆರ್ಥಿಕ ಸ್ಥಿತಿ ನಮ್ಮ ಮುಂದೆಯಿಂದ ಈ ಎಕನಾಮಿಕ್ ಆಪರ್ಚುನಿಟಿ ಏನಿದೆ, ಇದು ನಾವು ಸರಿಯಾಗಿ ನಮ್ಮ ಕೈಯಲ್ಲಿ ತಗೊಂಡ್ರೆ ಬರೋ 5-10 ವರ್ಷದಲ್ಲಿ ಈ 40 ಕೋಟಿ ಜನ ಇದ್ದಾರಲ್ಲ, ಅವರು ಕೂಡ ಚೆನ್ನಾಗಿ ಊಟ ಮಾಡ್ಬೋದು, ಚೆನ್ನಾಗಿ ಮನುಷ್ಯನಾಗಿ ಬಾಳಕ್ಕೆ ಒಂದು ಅವಕಾಶ ಇದೆ. ಈ ಅವಕಾಶ ಕೆಡಿಸೋ ಹಾಗೆ ಈ ಭ್ರಷ್ಟಾಚಾರ ಬೆಳೀತಾ ಇದೆ. ಇದುವರೆಗೂ ನಮಗೊಂದು ಸುಮಾರು 150 ವರ್ಷದಿಂದ ಈ ಅವಕಾಶ ಇಲ್ಲ. ಈಗ ಮೊದಲನೇ ಸಾರಿ ನಮಗೆ ಈ ಅವಕಾಶ ಬಂದಿದೆ. ಈ ಅವಕಾಶ ಕೆಡಬಾರ್ದು ಅಂತ. ಸೊ ಇದೊಂದು ಜಾಗೃತಿ ಮುಂದುವರಿಬೇಕಾಗುತ್ತೆ. ಓಕೆ. ಸೊ ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸೊ ಸದ್ಗುರು ಜೊತೆಗೆ ಚರ್ಚೆ ಮುಂದುವರಿಯುತ್ತೆ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ.